ನಾಡಹಬ್ಬ ನಮ್ಮ ಮೈಸೂರು ದಸರಾ ಮಹೋತ್ಸವ 26 ಉನ್ನತ ಮಟ್ಟದ ಸಭೆಯನ್ನು ಇವತ್ತು ನಾನು ಇಟ್ಕೊಂಡಿದ್ದೆ. ಬಹುತೇಕ ಎಲ್ಲ ಶಾಸಕರು ಕೂಡ, ಮಂತ್ರಿಗಳು, ಡಾಕ್ಟರ್ ಪರಮೇಶ್ವರ್ ಅವರು, ಜಾರ್ಜ್ ಅವರು, ಎಲ್ಲ ಶಾಸಕರು ಕೂಡ ಎಲ್ಲ ಪಕ್ಷ ಎಲ್ಲ ಬಿಟ್ಟು ಒಗ್ಗಟ್ಟಿನಿಂದ ದಸರಾ ಯಾವ ರೀತಿ ಒಂದು ಪರಂಪರೆಯನ್ನು ನಾಡಹಬ್ಬ ಆಚರಣೆ ಮಾಡ್ತೀವಿ ಆ ರೀತಿ ಮಾಡೋದು ಅನ್ನೋದು ತೀರ್ಮಾನವನ್ನು ಮಾಡಿದ್ದೇವೆ. ಸೊ ಒಟ್ಟಾರೆ ಈ ವರ್ಷದ ದಸರಾ ನಮ್ಮ ಗಜಪೂಜೆ 26 ಆಗಸ್ಟ್ 26 10 ಗಂಟೆಗೆ ನಡೆಸಲು ಈಗಾಗಲೇ ನಮ್ಮ ಜಿಲ್ಲಾಧಿಕಾರಿಗಳು ಧಾರ್ಮಿಕವಾಗಿ ಎಲ್ಲ ಸಂಪ್ರದಾಯದಂತೆ ಎಲ್ಲ ವಿಚಾರಿಸಿ ಸರ್ಕಾರಕ್ಕೆ ವರದಿಯನ್ನು ಕೊಟ್ಟಿದ್ದಾರೆ. ದಸರಾ ಮಹೋತ್ಸವದ ಉದ್ಘಾಟನೆಯನ್ನು ಅಕ್ಟೋಬರ್ 11ನೇ ತಾರೀಕು ಬೆಳಿಗ್ಗೆ 11:50 ದಿನಾಂಕವನ್ನು ನಿಗದಿ ಮಾಡಲಾಗಿದೆ. ಜಂಬೂ ಸವಾರಿ ನಂದಿಧ್ವಜ ಪೂಜೆ 21ನೇ ತಾರೀಕು, ಅದೇ ಅಕ್ಟೋಬರ್ 10 ತಿಂಗಳು 26 ಮಧ್ಯಾಹ್ನ 1:15 ಗಂಟೆಗೆ ನಡೆಸಲು ಈಗಾಗಲೇ ದಿನಾಂಕವನ್ನು ನಿಗದಿ ಮಾಡಲಾಗಿದೆ. ಜಂಬೂ ಸವಾರಿ ಪುಷ್ಪಾರ್ಚನೆ ಕೂಡ ಅದೇ ದಿನ 21ನೇ ತಾರೀಕು ಅಕ್ಟೋಬರ್ 1 4 ಗಂಟೆಗೆ 10 ಅದನ್ನು ಪರಂಪರೆಯನ್ನು ಉಳಿಸ್ಕೊಂಡು ಮಾಡೋಂಥದ್ದು ಸಂಪ್ರದಾಯವಾಗಿ. ಸೊ ಈಗ ಅನೇಕ ಸಲಹೆಗಳೆಲ್ಲ ಬಂದಿದೆ. ಸೊ ಕಾರ್ಯಕಾರಿ ಸಮಿತಿಯ ಒಂದು ರಚನೆ ಮಾಡಬೇಕಾಗಿದೆ. ಅದು ಕೂಡಲೇ ನಾನೊಂದು ಸಮಿತಿಯನ್ನು ರಚನೆ ಮಾಡ್ತೇನೆ. ಏರ್ ಶೋ ಕೂಡ ಈಗ ಆಹ್ವಾನವನ್ನು ಸೆಂಟ್ರಲ್ ಗೌರ್ಮೆಂಟ್ ಹತ್ರ ರಿಕ್ವೆಸ್ಟ್ ಮಾಡಬೇಕು ಅನ್ನೋದು ಕೂಡ ಒಂದು ಅಭಿಪ್ರಾಯ ಬಂದಿದೆ. ಅದು ಕೂಡ ನಡೆಸ್ತೇವೆ. ಅವರು ಕೂಡ ಮನವಿಯನ್ನು ನಾನು ಮಾಡಿಕೊಳ್ತೇನೆ. ಯಾರು ಕೈಲಿ ಅದನ್ನು ಉದ್ಘಾಟನೆ ಮಾಡಿಸ್ಬೇಕು ಅನ್ನೋದನ್ನು ಜವಾಬ್ದಾರಿಯನ್ನು ಇಡೀ ಸಮಿತಿಯವರು ಮುಖ್ಯಮಂತ್ರಿಗಳಿಗೆ ಕೊಟ್ಟಿದ್ದಾರೆ. ನಾನು ಕೆಲವರಿಗೆಲ್ಲ ಚರ್ಚೆ ಮಾಡಿ ಸಮಾಲೋಚನೆ ನಡೆಸಿ ಆ ತೀರ್ಮಾನವನ್ನು ಮಾಡೋದಿದೆ. ಸೊ ಈ ವರ್ಷ ಬರಗಾಲದ ಛಾಯೆ ಕಾಣ್ತಾ ಇದೆ. ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಂದೇ ಅಲ್ಲ, ಮೈಸೂರು ಕರ್ನಾಟಕ ರಾಜ್ಯದಲ್ಲಿ ಕಂಪ್ಲೀಟ್ ಇದು ಕಾಣ್ತಾ ಇದೆ. ನಿನ್ನೆ ನಾನು ಗುಲ್ಬರ್ಗ ಮತ್ತು ಬಿಜಾಪುರ, ಬೆಳಗಾಂ ಎಲ್ಲ ಹೋಗಿ ಪ್ರವಾಸ ಮಾಡಿ ಬಂದಿದ್ದೇನೆ. ಕೆಲವು ಕಡೆ ಬೆಳಗಾಂ ಕಡೆ ಸ್ವಲ್ಪ ಮಳೆ ಕಾಣ್ತಾ ಇದೆ. ಬಟ್ ಲಾಸ್ಟ್ 1 ವೀಕಿಂದ ಇವತ್ತಿಗೆ ನೋಡಿದ್ರೆ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ತಾ ಇದೆ. ಕುಡಿಯೋ ನೀರಿಗೆ ಒಂದು ದೊಡ್ಡ ಸಮಸ್ಯೆ ಬರ್ತದೆ ಅನ್ನೋದು ನನಗೆ ಭಾವನೆ ಇತ್ತು. ಅದು ತಪ್ಪಿದೆ. ಈಗ ಎಷ್ಟೇ ಕಷ್ಟ ಆದರೂ ಕುಡಿಯೋ ನೀರಿಗೆ ಕೊಡಲಿಕ್ಕೆ ಅವಕಾಶ ನಮಗಿದೆ. ಸೊ ಅದರಿಂದ ಈ ಕುಡಿಯೋ ನೀರಿಗೆ ಯಾವ ಥರದ ಸಮಸ್ಯೆ ಕೂಡ ಆಗಲ್ಲ. ರೈತರಿಗೂ ಕೂಡ ಈಗಾಗಲೇ ಬೇಡಿಕೆಯನ್ನು ಇಟ್ಟಿದ್ದಾರೆ. ಆ ಬೇಡಿಕೆಯನ್ನು ಕೂಡ ನಾನು ಪ್ರತ್ಯೇಕವಾದಂಥ ಒಂದು ಸಭೆಯನ್ನು ನಡೆಸಿ ಪರಿಸ್ಥಿತಿ ಮತ್ತು ಕಾನೂನು ಚೌಕಟ್ಟಿನೆಲ್ಲ ನೋಡಿ ಅದಕ್ಕೆ ತೀರ್ಮಾನವನ್ನು ಮಾಡ್ತೇನೆ.